والصلاة والسلام على أشرف المخلوقين وعلى آله وصحبه أجمعين أما بعد. ವೇದಿಕೆಯಲ್ಲಿ ಉಪಸ್ಥಿತರಾದ ಬಹುಮಾನ್ಯರಾದ ಉಸ್ತಾದರೇ ಹಾಗೂ ನನ್ನ ಶಬ್ದವನ್ನು ಕೇಳುವ ವಿದ್ಯಾರ್ಥಿ ಮಿತ್ರರೇ, ಮರಣವೆಂಬುದು ಒಂದು ಜೀವಿಯಾಗಿ ಈ ಲೋಕಕ್ಕೆ ಬಂದ ಎಲ್ಲ ಒಂದು ಜೀವಿಗೂ ಕಡ್ಡಾಯವಾದ ಒಂದು ಕಾರ್ಯವಾಗುತ್ತದೆ. ಆದರೆ ಇಂದಿನ ಜನಾಂಗ ಹೆಂಗಿದೆ ಅಂದರೆ, ಅವರಿಗೆ ಮರಣದ ಕುರಿತು ಒಂದು ಚಿಂತೆ ಇಲ್ಲ. ತನ್ನ ಜೀವನವನ್ನು ಒಳ್ಳೆದಾಗಿ ಮಾಡಬೇಕು, ದೊಡ್ಡ ದೊಡ್ಡ ಬಂಗ್ಲಾವನ್ನು ಕಟ್ಟಬೇಕು, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಅವರು ಸಂಚರಿಸಬೇಕು ಎಂಬುದು ಮಾತ್ರವೇ ಇಂದಿನ ಜನಾಂಗದ ಒಂದು ಆಸೆ ಎಂಬುದು. ಅದೇ ಇಂದಿನ ಜನಾಂಗಕ್ಕೆ ಮರಣವೆಂಬುದು ಒಂದು ವಿಷಯವೇ ಅಲ್ಲ, ಅವರ ಜೀವನವನ್ನು ಒಳ್ಳೆದಾಗಿ ಮಾಡಬೇಕು ಅಷ್ಟೇ ಆಗಿರುತ್ತದೆ ಇಂದಿನ ಜನಾಂಗದ ಜೀವನವೆಂಬುದು. ಆದರೆ ಮುಂದಿನ ಕಾಲದ ಜನರು ಮರಣವೆಂಬುದರೇ ಭಯಪಡುತ್ತಿದ್ದರು. ಎಲ್ಲೇ ಇದ್ದರೂ ಒಂದು ಕಬರನ್ನು ನೋಡಿದರೆ ಅಳುತ್ತಿದ್ದರು. ಎಲ್ಲರಿಗೆ ಗೊತ್ತಿರಾದ ಉಮರುಲ್ ಫಾರೂಕ್ ರಲಿಯಲ್ಲಾಹು ಅನ್ಹು ಅವರು ಅವರ ಮನೆಗೆ ಒಂದು ಕೆಲಸದವನನ್ನು ಕರೆಯುತ್ತಾರೆ ಮತ್ತು ಅವನೊಂದಿಗೆ ಹೇಳುತ್ತಾರೆ, ಓ ನೀನು ನನಗೆ ಒಂದು ಕೆಲಸವನ್ನು ಮಾಡಬೇಕು, ನಿನಗೆ ನನ್ನ ತೋಟದ ಕೆಲಸವಿಲ್ಲ, ನಿನಗೆ ನನ್ನ ಮನೆಯ ಕೆಲಸವಿಲ್ಲ, ಮಾತ್ರ ನೀ ಮಾಡಬೇಕಾಗಿದ್ದ ಕೆಲಸವೇನು ಗೊತ್ತೇ ಎಂದು ಕೇಳಿದಾಗ ಆ ಕೆಲಸದವನು ಕೇಳುತ್ತಾನೆ, ಓ ಅಮೀರುಲ್ ಮುಅ್ಮಿನೀನ್, ಏನಾಗಿರುತ್ತದೆ ನಾನು ನಿಮಗಾಗಿ ಮಾಡಬೇಕಾಗಿದ್ದು ಎಂದು ಕೇಳುವಾಗ, ಯಾವುದೇ ಸಂದರ್ಭವಿರಲಿ, ದುಃಖದ ಸಂದರ್ಭವಾಗಿರಲಿ, ಅಳುವಿನ ಸಂದರ್ಭವಾಗಿರಲಿ, ನೀ ಬಂದು ನನ್ನನ್ನು ಒಂದು ಎಚ್ಚರ ಮಾಡಬೇಕು, ಎಚ್ಚರಣೆ ಮಾಡಿ ನೀ ಹೇಳಬೇಕು, ಉಮರೇ ಒಂದಾನೊಂದು ದಿನ 6 ಅಡಿ ಕಬರಿಗೆ ನಿನ್ನನ್ನು ತಗೊಂಡು ಹೋಗಿ ಇಡುತ್ತಾರೆ, ಯಾರು ಇಲ್ಲದ ಕಬರಾಗಿರುತ್ತದೆ ಎಂದು, ಎಲ್ಲಾ ಸಮಯವೂ ನೀ ನನ್ನನ್ನು ಬಂದು ಎಚ್ಚರಗೊಳಿಸಬೇಕು ಎಂದು ಹೇಳಿದಾಗ ಆ ಕೆಲಸದವನು ಎಲ್ಲಾ ಸಮಯದಲ್ಲಿ ಹೋಗಿ ಉಮರ್ ಫಾರೂಕ್ ಅವರೊಂದಿಗೆ ಹೇಳುತ್ತಾರೆ, ಓ ಉಮರೇ ಒಂದಾನೊಂದು ದಿನ ನೀನು ಸಾಯುತ್ತೀಯ ಉಮರೇ ಎಂದು ಹೇಳಿದಾಗ ದುಃಖದ ಸಂದರ್ಭದಲ್ಲಿದ್ದರೆ ಅಳುತೊಡಗುತ್ತಾರೆ, ಅದೇ ಸುಖದ ಸಂದರ್ಭದಲ್ಲಿದ್ದರೂ ಅಳುತೊಡಗುತ್ತಾರೆ. ಹಾಗೆ ಅಳಲು ಯಾಕೆ ಬೇಕು? ಅಷ್ಟು ದೊಡ್ಡ ಮಹಾ ವ್ಯಕ್ತಿತ್ವ, ಅವರಿಗೆ ಅಳಬೇಕಾ? ಬೇಡ. ಅಂದರೂ ಕೂಡ ಯಾರು ಇಲ್ಲದ ಕಬರನ್ನು ಯಾನಿಸಿ ಅಳುತ್ತಾರೆ. ಅದೇ ಇಂದಿನ ಜನಾಂಗ ಕಬರೆಂದು ಕೇಳಿದರೂ ಕೂಡ, ಕಬರನ್ನು ನೋಡಿದರೂ ಕೂಡ, ಕಬರ ಕತ್ತಲೆಯನ್ನು ತನ್ನ ಕಣ್ಣಾರೆ ಕಂಡರೂ ಕೂಡ ಅವರಿಗೆ ಯಾವುದೇ ತರದ ಭಯ ತನ್ನ ಹೃದಯದಲ್ಲಿ ಬರೋದಿಲ್ಲ. ಅದೇ ಪ್ರವಾದಿವರಿಯರು ಹೇಳುತ್ತಾರೆ, ನನಗೆ ತಿಳಿದಷ್ಟು ಕಾರ್ಯ, ನಿಮಗೆ ಈ ಲೋಕದ ಬಗ್ಗೆ ತಿಳಿದರೆ ನಿಮಗೆ ಯಾವುದೇ ಸುಖ ಈ ಲೋಕದಲ್ಲಿ ಇರೋದಿಲ್ಲ, ಈ ಲೋಕದಲ್ಲಿ ನಿಮಗೆ ಯಾವುದೇ ಸುಖ ಇರೋದಿಲ್ಲ. ನೀವು ಹೋಗುತ್ತೀರಿ ದೂರವಾದ ಪರ್ವತಕ್ಕೆ ಹೋಗಿ ಅಲ್ಲಾಹನಿಗೆ ಇಬಾದತ್ ಮಾಡಿ ಅಲ್ಲೇ ನೀವು ನಿಮ್ಮ ಜೀವಿತವನ್ನು ಕಳಿಸುತ್ತೀರಿ ಎಂದು ಪ್ರವಾದಿವರಿಯರು ಹೇಳುತ್ತಾರೆ. ಅದೇ ಪ್ರವಾದಿವರಿಯರು ಲೋಕವೇ ಸೃಷ್ಟಿಸಲು ಕಾರಣಕರ್ತರಾದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಜನ್ಮವು ಹಂಗೆ ಯಾರಾದರೂ ಈ ಲೋಕದಲ್ಲಿ ಶಾಶ್ವತವಾಗಿ ಇದ್ದಿದ್ದರೆ ಅದು ಪ್ರವಾದಿವರಿಯರಾಗುತ್ತಾರೆ. ಅಲ್ಲಾಹು ಸುಬ್ಹಾನಹು ವ ತಆಲ ರೂಹನ್ನು ಹಿಡಿಯೋದು ಯಾವುದೇ ಅವನ ಹಣ ನೋಡಿ ಅಲ್ಲ, ಅವನ ಸಂಪತ್ತು ನೋಡಿ ಅಲ್ಲ, ಯಾವುದೇ ರಾಜ್ಯದ ಭರಣ ಅಧಿಕಾರಿಯಾಗಲಿ ಅವನಿಗೆ ಆ ರಾಜ್ಯದಲ್ಲಿ ಭರಣವಿದ್ಯೆ ಇರಲಿ ಇಲ್ಲದೆ ಇರಲಿ, ಅವನಿಗೆ ನಿಶ್ಚಿತವಾದ ಸಮಯದಲ್ಲಿ ಮರಣ ಬರುವುದಂತೂ ಕಡ್ಡಾಯ. ಯಾವುದೇ ಸಂದರ್ಭ ಒಂದು ಸೆಕೆಂಡ್ ಕೂಡ ಅಲ್ಲಾಹು ನಿಶ್ಚಿತ ಮಾಡಿದ ಸಮಯದಿಂದ ನಾವು ದೂರ ಹೋಗೋದಿಲ್ಲ. ಪ್ರತಿ ನಿಮಿಷವೂ ಒಂದು ಮುಅ್ಮಿನಾದ ಒಂದು ಮನುಷ್ಯನ ಹೃದಯದಲ್ಲಿರಬೇಕು, ಒಂದಾನೊಂದು ದಿನ 6 ಅಡಿ ಕಬರಿನಲ್ಲಿ ಮಲಗಬೇಕಾಗಿದೆ ನಾವೆಲ್ಲವರು. ಎಂತ ಒಂದು ಮಾತು ನಮ್ಮ ಎಲ್ಲವರ ಹೃದಯದಲ್ಲಿ ಇರಬೇಕು. ಎಷ್ಟು ದೊಡ್ಡ ಹಣವಿದ್ದವನಾಗಿ, ಎಷ್ಟು ದೊಡ್ಡ ಆಸ್ತಿ ಇದ್ದವನಾಗಿ, ಎಷ್ಟು ದೊಡ್ಡ ಸಂಪತ್ತಿದ್ದವನಾಗಿಯೂ ಒಂದು ಉಪಕಾರವಿಲ್ಲ. ಇಂದಿನ ಈ ಒಂದು ಸಣ್ಣ ದಿನವೆಂದು ಹೇಳಬಹುದು. ಇಂದಿನ ಈ ಮರಣವು ಜನನವು ಆ ಎಡೆಯಲ್ಲಿರುವ ಒಂದು ಜೀವನ ಎಂಬ ಒಂದು ಸಮಯಕ್ಕೆ ಒಂದು ದಿನ ಅಷ್ಟೇ. ಅದೇ ನಾಳೆ ಸುವಲೋಕ ಸ್ವರ್ಗದಲ್ಲಿ ಕಾಲವಾಗಿ ಜೀವಿಸುವ ನಾವು ಈ ದುನಿಯಾದ ಒಂದು ದಿನ ಒಂದು ಹೇಳಬಹುದು. ಆ ಲೋಕಕ್ಕೆ ನಾವು ಇದನ್ನು ನೋಡಿದರೆ ಎಷ್ಟೇ ದುಡ್ಡಿದ್ದವನಾಗಿ ಕಾರ್ಯವಿಲ್ಲ. ಅಮೆರಿಕದ ಪ್ರೆಸಿಡೆಂಟ್ ಆದ ಜಾನ್ ಎಫ್ ಕೆನೆಡಿ ಅವನು ಹೇಳುತ್ತಾನೆ, ಐ ಕ್ಯಾನ್ ಚಾಲೆಂಜ್ ದ ಡೆತ್.
ನನಗೆ ಹಣ ಉಂಟು, ಆಸ್ತಿ ಉಂಟು ಅಂತ ಹೇಳಿಕೊಂಡು ಅವನು ಮರಣವನ್ನು ಮುಂದೆ ನಿಲ್ಲಿಸಿ ಮಾತಾಡುತ್ತಾನೆ. ಅದೇ ಇನ್ನೊಂದು ದಿನ ಅವನ ಕೋಣೆಯನ್ನು ಬಾಗಿಲು ಬಡಿದು ಅವನು ಬಾಗಿಲನ್ನು ತೊರಗಿಸಲಿಲ್ಲ. ಏನೆಂದು ನೋಡಿ ಬಾಗಿಲನ್ನು ಹೊಡೆದರು. ಸುಬ್ಹಾನಲ್ಲಾ, ಯಾರು ಇಲ್ಲದ ರೂಪ, ಯಾರು ಇಲ್ಲದ ಒಂದು ಕೋಣೆಯಲ್ಲಿ ಒಬ್ಬನೇ ಸತ್ತು ಬಿದ್ದಿದ್ದ. ಅಂತ ಯಾವ ನಿಮಿಷವಾಗಿರುತ್ತದೆ ನಮ್ಮ ರೂಹು ಹೋಗೋದು ಎಂದು ಯಾರಿಗೂ ಹೇಳಕ್ಕಾಗಲ್ಲ. ಅದೇ ಮುಮಿನಿಗಳೇ, ಒಂದೋ ಸಮಯದಲ್ಲಿ ನಮಗೆ ಸಿಗುವ ಎಲ್ಲಾ ಸಮಯದಲ್ಲಿಯೂ ಸಲ್ಕರ್ಮ ಮಾಡಿರಿ. ಇಂದು ಒಳ್ಳೆಯವನಾಗುತ್ತೀನಿ, ನಾಳೆ ಒಳ್ಳೆಯವನಾಗುತ್ತೀನಿ ಎಂದು ನಿಮ್ಮ ಜೀವನದ ಸಮಯವನ್ನು ಕಳೆದುಕೊಳ್ಳಬೇಡಿ. ನಾದನಾದ ರಬ್ಬ್ ನಮಗೆ ಎಲ್ಲರಿಗೂ ಒಳ್ಳೆ ಸಾಲಿಯಾದ ಮನುಷ್ಯರ ವಿಭಾಗದಲ್ಲಿ ನಮ್ಮೆವರನ್ನು ಉಳ್ಗೂಡಿಸಲಿ ಎಂದು ಎಲ್ಲರಿಗೂ ದುವಾ ವಸಿಯತಿಂದ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ഈ മത്സരം കഴിഞ്ഞാലുടൻ വേദിയിൽ ജൂനിയർ വിഭാഗം മാപ്പിളപ്പാട്ട് മത്സരമായിരിക്കും. മത്സരാർത്ഥികൾ ഗ്രീൻ റൂമിൽ വന്ന് റിപ്പോർട്ട് ചെയ്യുക. മത്സരം തുടരുന്നു. ലെറ്റർ ബി ഓൺ ദി ഡൈസ്. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാ വൽഹംദുലില്ലാ വസ്സലാത്തു വസ്സലാമു അലാ റസൂലില്ലാ വഅലാ ആലിഹി വസഹ്ബിഹി അജ്മഈൻ. അമ്മാ ബഅദ്. ಪ್ರೀತಿಯಾದ ಉಸ್ತಾದ್ ಅವರುಗಳೇ ಹಾಗೂ ಮುತಾಲಿಮ್ ಸುಹೃತ್ತುಗಳೇ, ಮರಣವೆಂಬ ವಿಷಯ ಕುರಿತು ನಾನು ನಿಮಗೆ ಹೇಳಬೇಕೆಂತಿಲ್ಲ. ಮರಣವೆಂಬುದು ಎಲ್ಲ ಮನುಷ್ಯರಿಗೂ ನಿಶ್ಚಿತವಾಗಿದೆ. ಯಾವ ಸಮಯದಲ್ಲಿಯೂ ನಮಗೆ ಮರಣ ಪಡಬಹುದು. ಅದಕ್ಕೆ ಮರಣಕ್ಕೆ ಸಮಯವೂ ಇರುವುದಿಲ್ಲ. ಅಲ್ಲಾಹು ತಾನೇ ಹೇಳುತ್ತಾನೆ, ವಲನ್ ಯುಅಖ್ಖಿರಲ್ಲಾಹು ನಫ್ಸನ್ ಇದಾ ಜಾಅ ಅಜಲುಹಾ. ನಿನ್ನ ಮರಣದ ಸಮಯವಾದರೆ ಒಂದು ಸೆಕೆಂಡ್ ಕೂಡ ಅಲ್ಲಾಹು ನಿಮ್ಮನ್ನು ತಡೆ ಮಾಡಲಾರನು. ಆ ಸಮಯದಲ್ಲಿ ನೀವು ಅಲ್ಲಾಹನಲ್ಲಿ ಕೇಳಿದರೆ, ಅಲ್ಲಾಹುವೇ, ಒಂದು ನಿಮಿಷವೋ, ಒಂದು ವಾರವೋ, ಒಂದು ತಿಂಗಳೋ ನನಗೆ ನೀನು ಸಮಯ ಕೊಟ್ಟರೆ ನಾನು ನಿನಗೆ ಹೆಚ್ಚಾಗಿ ಇಬಾದತು ಮಾಡುತ್ತೇನೆ ಎಂದು ಚಿಂತಿಸಿ ಪ್ರಯೋಜನವಿಲ್ಲ. ಮರಣಕ್ಕಿಂತ ಶೇಷ ನಮಗೆ ಮಲಗಬೇಕಾದ ಒಂದು ಮನೆ ಇದೆ, ಖಬರ್ ಎಂಬುದು. ಅಲ್ಲಿಗೆ 2 ಮಲಕುಗಳು ಬರುತ್ತಾರೆ. ಅವರ ರೂಪವು ಭಯಂಕರವಾಗಿರುತ್ತದೆ. ಸತ್ಯವಿಶ್ವಾಸಿಗಳ ಬಳಿ ಬರುವುದು ಅವರು ಒಳ್ಳೆಯ ರೀತಿಯಲ್ಲಾಗಿದ್ದಾರೆ. ಆದರೆ ಒಂದು ಅವಿಶ್ವಾಸಿಯ ಮುಂದೆ ಬರುವುದು ಅವರು ಭಯಂಕರವಾದ ಕಪ್ಪು ಕಲರ್ ಇರುವ ನೀಲು 2 ಕಣ್ಣುಗಳಿರುವ ಒಂದು ಭಯಂಕರವಾದ ರೂಪದಲ್ಲಾಗಿದೆ. ಅವರು ಬಂದು ಆ ಕಬರಿನಲ್ಲಿ ಮಲಗಿರುವ ಆ ವ್ಯಕ್ತಿಯಲ್ಲಿ ಕೇಳುತ್ತಾರೆ, ಮನ್ ರಬ್ಬುಕ ವಮನ್ ದೀನುಕ ವಮನ್ ನಬಿಯುಕ. ಆಗ ಅಲ್ಲಿ ಮಲಗಿರುವ ಮುತ್ತುಮುಮಿನಾದ ಒಬ್ಬ ಮನುಷ್ಯನ ಹೇಳುತ್ತಾರೆ, ನನ್ನ ರಬ್ಬ್ ಅಲ್ಲಾಹು ಆಗಿದ್ದಾನೆ, ನನ್ನ ದೀನ್ ಇಸ್ಲಾಂ ಆಗಿದೆ, ನನ್ನ ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲಾಗಿದ್ದಾರೆ. ನಾಳೆ ನಮಗೆ ಕಬರಿನಲ್ಲಿ ಒಳ್ಳೆಯದಾಗಿ ಮಲಗಬೇಕಾದರೆ ಈ ದುನಿಯಾವಿನಲ್ಲಿ ನಾವು ಒಳ್ಳೆಯದನ್ನು ಮಾಡಬೇಕು. ಅವನು ನಮ್ಮನ್ನು ಇಲ್ಲಿಗೆ ಕಳಿಸಿದ್ದು, ಅಲ್ಲಾಹು ನಮ್ಮ ಈ ಲೋಕಕ್ಕೆ ದುನಿಯಾವಿಗೆ ಕಳಿಸಿದ್ದು, ಅವನಿಗೆ ಆರಾಧನೆಯಲ್ಲಿ ಮುಳುಗಬೇಕಾಗಿದೆ. ಈ ದಿನ ಇಷ್ಟು ಹೇಳಿ ನನ್ನ ಈ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. നെക്സ്റ്റ് ലെറ്റർ സി. അറിവാകുന്നു 31ാമത് മത്സരഫലം.